ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಈಗಾಗಲೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು ಸುಮಾರು 3-4 ದಿನಗಳಾಯಿತು. ಸೊ ಅಂದ ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಬಂದಿಲ್ಲ. ಸೊ ಹಾಗಾಗಿ ಇಂದು ಕೂಡ ಜಮಾ ಆಗ್ತಾ ಇದೆ ಸುಮಾರು 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ. ಇದರ ಜೊತೆಗೆ ಈ ಒಂದು ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆಯನ್ನ ಹೊಂದಿರ್ತೀರಿ ಅಂತ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಆ ಕಾರ್ಡ್ ಯಾವುದು, ಯಾರು ಅರ್ಹತೆಯನ್ನ ಹೊಂದಿದ್ದಾರೆ, ಎಂತವರಿಗೆ ದುಡ್ಡು ಬರ್ತಾ ಇದೆ, ಎಂತವರಿಗೆ ದುಡ್ಡು ಬರೋದಿಲ್ಲ, ಸೊ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ಆ 14 ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಈ 31 ಏಪ್ರಿಲ್ ತಿಂಗಳ ಹಣ ಯಾವ ಹಂತಕ್ಕೆ ಬಂದು ಮುಟ್ಟಿದೆ ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ 2000 ಅಂತ ಬಹಳ ದಿನದಿಂದನೂ ಕೂಡ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ, ಹರಿದಾಡ್ತಾ ಇದೆ. ಸೊ ನಿಜಾನ? ಖಂಡಿತವಾಗ್ಲೂ ನಿಜ. ಆ ಕಾರ್ಡ್ ಯಾವುದು ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳ ಸೇರಿದಂತೆ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗಿದೆ. ಆದ್ರೆ ಈ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ. ಈಗ ಇವತ್ತು ಬಿಡುಗಡೆ ಆಯ್ತಪ್ಪ ಅಂದ್ರೆ ಇವತ್ತು ಆ ಜಿಲ್ಲೆಗಳಲ್ಲಿ ಒಂದು 20% ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ, ಮತ್ತೆ ಬೇರೆ ಜಿಲ್ಲೆಯಲ್ಲಿ 20%. ಈ ರೀತಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇವತ್ತು ಜಮಾ ಮಾಡಿದ್ರೆ ನಾಳೆನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತೆ 20% ದುಡ್ಡು ಜಮಾ ಮಾಡ್ತಾರೆ. ಸೊ ಮತ್ತೆ ರಿಪೀಟ್ ಆಗಿ ಈಗಾಗಲೇ ಜಮಾ ಮಾಡಿರ್ತಾರಲ್ವಾ ಒಂದು 20% ಜನರಿಗೆ ಮತ್ತೆ ಅದೇ ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂತಹ ಮತ್ತೊಂದು 20% ಫಲಾನುಭವಿಗಳಿಗೆ. ಸೊ ಹೀಗೆ ಹಂತ ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ. ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡೋದಿಲ್ಲ. ಸೊ ಒಂದು ಕಂತಿನ ಹಣ ಕ್ಲಿಯರ್ ಆಗ್ಬೇಕಂದ್ರೆ 10 ರಿಂದ 12 ದಿನ ಆದ್ರೂ ಬೇಕೇ ಬೇಕು. ಅಷ್ಟೊಂದು ಟೈಮ್ ತೆಗೆದುಕೊಳ್ಳುತ್ತೆ. ನೀವು ಒಂದೇ ದಿನದಲ್ಲಿ ಕ್ಲಿಯರ್ ಆಗ್ಬೇಕು, 2 ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅಂದ್ರೆ ಇಲ್ಲ. ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶವನ್ನ ಇಲ್ಲಿ ಸರ್ಕಾರ ತೆಗೆದುಕೊಳ್ಳುತ್ತೆ. ಇದನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂಚಿತವಾಗಿನೇ ಹೇಳಿದ್ದಾರೆ. ಸುಮಾರು 10 ರಿಂದ 15 ದಿನ ಕೇವಲ ಒಂದು ಕಂತಿಗಾಗಿ ಬೇಕಾಗತ್ತೆ. ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಹಂತ ಹಂತವಾಗಿ ದುಡ್ಡನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅದಕ್ಕಾಗಿ ನೀವು ಕೂಡ ಸಹಕರಿಸಬೇಕಾಗತ್ತೆ. ಒಂದೇ ದಿನದಲ್ಲಿ ಆ ರೀತಿ ದುಡ್ಡು ಜಮಾ ಆಗೋದು ಸಾಧ್ಯವಿಲ್ಲ. ಇನ್ನು ಈ 14 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಲ್ವಾ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ನಿಮ್ಗೂ ಕೂಡ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದಿಷ್ಟು ಜನ ಈಗಾಗಲೇ ಕಮೆಂಟ್ ಗಳನ್ನು ಕೂಡ ಮಾಡಿದ್ದಾರೆ. ಇವತ್ತು ಪೋಲ್ ಕೂಡ ಮಾಡ್ತೀನಿ ನಾನು, ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನೀವು ಜಮಾ ಆಗಿದ್ರ ಮೇಲೆ ಕ್ಲಿಕ್ ಮಾಡಿ, ಜಮಾ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಜಿಲ್ಲೆಯನ್ನು ಕೂಡ ಅದೇ ಒಂದು ಸ್ಥಳದಲ್ಲಿ ಕಮೆಂಟ್ ಕೂಡ ಮಾಡಿ. ಈಗ ಈ 14 ಜಿಲ್ಲೆಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಮಂಗಳೂರು, ಅದೇ ರೀತಿಯಾಗಿ ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಬೀದರ, ಕೊಪ್ಪಳ, ಮಂಡ್ಯ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಅದೇ ರೀತಿಯಾಗಿ ಉಡುಪಿ, ಚಿಕ್ಕಮಗಳೂರು ಹೀಗೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತದೆ. ಸ್ನೇಹಿತರೆ, ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಮತ್ತು ಸರ್ಕಾರವೂ ಕೂಡ ಕಳೆದ 2 ತಿಂಗಳಿನಿಂದ ದುಡ್ಡು ಹಾಕಿರ್ಲಿಲ್ಲ. ವೆರಿಫಿಕೇಶನ್, ಪರಿಷ್ಕರಣೆ, ಅದು ಇದು ಅಂತ ಇಲ್ಲಿವರೆಗೂ ತಂದು ಮುಟ್ಟಿದೆ. ಇನ್ನೂ ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಯಾರು ಅರ್ಜಿಯನ್ನ ಇನ್ನೂ ಕೂಡ ಸಲ್ಲಿಸಿಲ್ಲ ಅಂದ್ರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ದೀರಿ, ಅದು ಅರ್ಜಿ ಸಬ್ಮಿಟ್ ಆಗಿರೋದಿಲ್ಲ. ನೀವು ಕೊಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಕೈಯಲ್ಲಿ ಕೊಡ್ಬೇಕಾಗತ್ತೆ. ಒಂದು ವೇಳೆ ಅವರು ತಗೊಳ್ಳಿಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಿ. ಈ ರೀತಿ ನಾವು ಕೊಡ್ತಾ ಇದೀವಿ, ಆದ್ರೂ ಸಹಿತ ಆ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಅವರು ನಿಮ್ಮ ಏರಿಯಾ ಯಾವುದು ಅದರ ಬಗ್ಗೆ ಅವ್ರಿಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಕೆಲವೊಂದಿಷ್ಟು ಕಡೆ ಆಶಾ ಕಾರ್ಯಕರ್ತೆಯರು ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಈ ಕೆಲಸ ಮಾಡಿ. ಇನ್ನು ನೀವು ಕೊಡ್ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋದು ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಮೊಬೈಲ್ ಸಂಖ್ಯೆ ಇರಬೇಕಪ್ಪ ಅಂತ ಗೊತ್ತಿದೆ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ವೋಟರ್ ಐಡಿ ಕೇಳ್ತಾ ಇದ್ದಾರೆ. ಹೌದು, ಈ ಒಂದು ವೋಟರ್ ಐಡಿಯನ್ನ ಕೂಡ ಕೊಡಬೇಕು. ಇದರ ಜೊತೆಗೆ ಇನ್ನೊಂದು ಪತ್ರ ಇದೆ, ಅದನ್ನು ಕೂಡ ಹೇಳ್ತೀನಿ.
ಸೊ ನಿಮ್ಮ ವೋಟರ್ ಐಡಿಯನ್ನ ಕೂಡ ಆ ಡಾಕ್ಯುಮೆಂಟ್ಸ್ ಜೊತೆಗೆ ಜೋಡಿಸಿ. ಇನ್ನೊಂದು ಡಾಕ್ಯುಮೆಂಟ್ಸ್ ಯಾವ್ದಪ್ಪ ಅಂದ್ರೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಮೊದಲ ಬಾರಿ ಅರ್ಜಿಯನ್ನ ಸಲ್ಲಿಸಿದಿರಿ. ಆ ಅರ್ಜಿ ಸಲ್ಲಿಸುವಾಗ ಒಂದು ಪತ್ರ ಸಿಗತ್ತೆ. ಇದು ಆಫ್ಲೈನ್ ನಲ್ಲಿ ಬರೀ ಡಾಕ್ಯುಮೆಂಟ್ಸ್ ಕೊಡೋದು ಮಾತ್ರ. ಇಲ್ಲಿ ನೀವು ಅರ್ಜಿ ಸಲ್ಲಿಸುವುದು ಅಥವಾ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನಿಮಗೆ OTP ಬರುತ್ತೆ, ಆ ರೀತಿ ಏನಿಲ್ಲ. ಅಂಗನವಾಡಿ ಕೇಂದ್ರಗಳಲ್ಲಿ ಕೇವಲ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಇನ್ನು ನಿಮಗೆ ಆ ಡಾಕ್ಯುಮೆಂಟ್ಸ್ ಗಳನ್ನ, ಇನ್ನೊಂದು ಡಾಕ್ಯುಮೆಂಟ್ಸ್ ನೀವು ಅಪ್ರೂವಲ್ ಪಡ್ಕೊಂಡಿರ್ತಕ್ಕಂತಹ ಒಂದು ಪತ್ರ, ಮಂಜೂರಾತಿ ಪತ್ರ ಅಂತಾನು ಕೂಡ ಕರಿಬಹುದು. ಅದು ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಕೊಡುತ್ತೆ. ನಿಮ್ಮ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಕೈಯಲ್ಲಿ ಕೊಟ್ರೆ ಅವರು ಆ ಒಂದು ರೇಷನ್ ಕಾರ್ಡ್ ನ ಆಧಾರದ ಮೇಲೆ ಆ ಪತ್ರವನ್ನ ಕೊಡ್ತಾರೆ. ಆ ಪತ್ರವನ್ನ ತೆಗೆದುಕೊಂಡು ಆ ಡಾಕ್ಯುಮೆಂಟ್ಸ್ ಗಳಿಗೆ ಜೋಡಿಸಿ ಅದನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಬೇಕು. ಇಷ್ಟು ಕೆಲಸ ಮಾಡಿದ್ರೆ ಸಾಕು, ನಿಮಗೆ ಮತ್ತೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ಈ ಪರಿಷ್ಕರಣೆ, ಪರಿಶೀಲನೆ ಅಂತ ಕರಿತಿರೋ ಅಥವಾ ವೆರಿಫಿಕೇಶನ್ ಅಂತ ಕರಿತಿರೋ, ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮರು ಅರ್ಜಿ ಅಂತಾನು ಕೂಡ ಕರಿಬಹುದು. ಇದನ್ನೆಲ್ಲವನ್ನು ಕೂಡ ಮಾಡಿದ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ 4,38,000 ಮಹಿಳೆಯರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಹೆಚ್ಚಾನೆಚ್ಚು ಜನ, 2 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನ, ಹತ್ತತ್ರ 3 ಲಕ್ಷ ಅಂತ ಅನ್ನಬಹುದು, ಅಷ್ಟೆಲ್ಲ ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಹಿರಿಯರು ಕೂಡ ಬಂದಿದ್ದಾರೆ, ವಿಧವಾ ಮಹಿಳೆಯರು ಕೂಡ ಬಂದಿದ್ದಾರೆ. ಹಿರಿಯರಂದ್ರೆ ಹಿರಿಯ ಮಹಿಳೆಯರು, ಅವರು ಮುಖ್ಯಸ್ಥರಿರ್ತಾರೆ ರೇಷನ್ ಕಾರ್ಡ್ ನಲ್ಲಿ. ಅಂತವರು ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿದಂತವರು, ಅರ್ಹತೆ ಹೊಂದದಂತವರನ್ನ ಒಟ್ಟಾರೆಯಾಗಿ 4,30,000ಕ್ಕಿಂತ ಹೆಚ್ಚಿನ ಮಹಿಳೆಯರನ್ನ ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಇದರಿಂದ ಸರ್ಕಾರಕ್ಕೆ 100 ಕೋಟಿಯಷ್ಟು ದುಡ್ಡು ಉಳಿಯುತ್ತೆ. ಈಗ 2,500 ಕೋಟಿಗಿಂತ ಹೆಚ್ಚಿನ ದುಡ್ಡು ಬರೀ ಒಂದು ಕಂತಿಗೆ ಮೊದಲು ಬೇಕಾಗ್ತಾ ಇತ್ತು. ಆದ್ರೆ ಈಗ ಬರೋಬ್ಬರಿ 2,400 ಕೋಟಿಯಷ್ಟು ದುಡ್ಡು ಸರ್ಕಾರಕ್ಕೆ ಒಂದು ಕಂತಿಗಾಗಿ ಬೇಕಾಗುತ್ತೆ. ಈಗ ಗೃಹಲಕ್ಷ್ಮಿಯಲ್ಲಿ 1,24,48,000 ಮಹಿಳೆಯರು ಉಳಿದಿದ್ದಾರಂತೆ. ಸೊ ಇನ್ನೂ ಕೂಡ ವೆರಿಫಿಕೇಶನ್ ಜಾರಿಯಲ್ಲಿನೇ ಇದೆ. ಅದರಲ್ಲಿ ಇನ್ನೂ ಕೂಡ ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದುಹಾಕುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಒಟ್ಟಾರೆಯಾಗಿ ನಿಮಗೆ 31ನೇ ಕಂತಿನ ಹಣ, ಏಪ್ರಿಲ್ ತಿಂಗಳ ಹಣ ಬಂದ್ರೆ ಮಾತ್ರ ನೀವು ಅರ್ಹತೆಯನ್ನ ಹೊಂದಿರುವ ಹಾಗೆ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರೋದಿಲ್ಲ. ಯಾಕಂದ್ರೆ ಮುಖ್ಯವಾಗಿ ಈ ಯೋಜನೆ ಪ್ರಾರಂಭವಾಗಿ, ಈ ಯೋಜನೆ ಮತ್ತೆ ಮರು ಅರ್ಜಿ ಸಲ್ಲಿಸಿ ಇದರಲ್ಲಿ ವೆರಿಫಿಕೇಶನ್ ಆದ ತಕ್ಷಣ ನಿಮಗೆ ದುಡ್ಡು ಬರ್ಲಿಲ್ಲ ಅಂದ್ರೆ ನೀವು ಅರ್ಹತೆ ಹೊಂದಿಲ್ಲ ಅಂತಾನೆ ಅರ್ಥ. ಒಂದು ವೇಳೆ ಈ ಸಂದರ್ಭದಲ್ಲಿ ದುಡ್ಡು ಬಂದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕೂಡ ಪಡ್ಕೊಳ್ತೀರಿ, 100% ಪಡ್ಕೊಳ್ತೀರಿ. ಇದು ಫೈನಲ್ ವೆರಿಫಿಕೇಶನ್ ಅಂತ ಹೇಳಬಹುದು. ಇನ್ನು ಕೆಲವೇ ಒಂದು ವರ್ಷ, ಒಂದೂವರೆ ವರ್ಷ ಅಥವಾ 2 ವರ್ಷದ ಸಮೀಪ ಇದೆ ಇನ್ನು ಆಡಳಿತ. ಅಷ್ಟರ ಒಳಗಾಗಿ ಮತ್ತೊಂದು ಸಾರಿ ವೆರಿಫಿಕೇಶನ್ ಅಂತೂ ಮಾಡೋದಿಲ್ಲ. ಆದ್ರೆ ಇದೇ ಫೈನಲ್ ವೆರಿಫಿಕೇಶನ್. ಇಲ್ಲಿ ಯಾರು ಅರ್ಹತೆಯನ್ನ ಹೊಂದಿರ್ತೀರಿ ಮುಂದಿನ ದಿನಗಳಲ್ಲಿ 20,000 ರಿಂದ 30,000 ದುಡ್ಡನ್ನ ಪಡ್ಕೊಳ್ತೀರಿ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಯಾವ ಪತ್ರ, ಏನು ವಿಷಯ, ಯಾವ ಜಿಲ್ಲೆಗಳು ಎಲ್ಲವೂ ಕೂಡ ನಾನು ನಿಮ್ಗೆ ತಿಳಿಸಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬೇಡಿ. ಇನ್ನಷ್ಟು ಮೋಟಿವೇಶನ್ ನಮಗೆ ಸಿಕ್ಕಂಗಾಗತ್ತೆ. ನೀವು ಆ ಒಂದು ಬಟನ್ ಒತ್ತೋದ್ರಿಂದ ಇನ್ನು ಹೆಚ್ಚುವರಿ ಇನ್ಫಾರ್ಮೇಶನ್ ಅನ್ನ ನಿಮಗೆ ತಲುಪಿಸ್ತಾ ಇರ್ತೀವಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.